ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸತೀಶ್ ರಾಜಣ್ಣ. ಇವತ್ತು ಏನು ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಮಹಾಮಂಡಳಿಯ ಒಂದು ಸಹಕಾರ ಸಂಘಗಳ ನಿರ್ದೇಶಕ ಸ್ಥಾನಕ್ಕೆ ಒಂದು ನಾಮಿನೇಷನ್ ಪತ್ರ ಸಲ್ಲಿಸುವಂತಹ ಪ್ರಕ್ರಿಯೆಗಳು ನಡೀತಾ ಇದೆ. ತುಂಬಾ ಇದು ಸ್ವಾಗತಾರ್ಹ. ವಿಶೇಷವಾಗಿ ನಮ್ಮ ಮಾಲೂರು ತಾಲೂಕಿನಿಂದ ನಮ್ಮ ಜನಪ್ರಿಯ ಶಾಸಕರು 3ನೇ ಬಾರಿಗೆ ಸ್ಪರ್ಧೆಯನ್ನ ಮಾಡಿ ಇವತ್ತು ಸ್ಪರ್ಧೆಯನ್ನ ಮಾಡೋದಕ್ಕೋಸ್ಕರ ನಾಮಿನೇಷನ್ ಸಲ್ಲಿಸಿದ್ದಾರೆ. ಮತ್ತು ವಿಶೇಷವಾಗಿ ನಮ್ಮ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಕಾರ್ಯಾಧ್ಯಕ್ಷರಾದ ಅಂಜನಿ ಸೋಮಣ್ಣನವರ ಧರ್ಮಪತ್ನಿ ಕಾಂತಮ್ಮನವರು 2ನೇ ಬಾರಿ ಮಹಿಳಾ ಕ್ಷೇತ್ರಗಳಿಂದ ಅವರು ನಾಮಿನೇಷನ್ ಇವತ್ತು ಸಲ್ಲಿಕೆ ಮಾಡಿದ್ದಾರೆ. ಮತ್ತು ವಿಶೇಷವಾಗಿ ಯುವಕ ನಮ್ಮ ಒಂದು ಕಸ್ಬಾ ಭಾಗದಿಂದ, ಮಾಲೂರಿನ ಕಸ್ಬಾ ಭಾಗದಿಂದ ಶ್ರೀನಿವಾಸ್ ಗೌಡ ಅಂತಕ್ಕಂಥವರು ಮಾಲೂರು ತಾಲೂಕಿನಿಂದ 3 ಜನ ಅಭ್ಯರ್ಥಿಗಳು ಇವತ್ತು ನಾಮಿನೇಷನ್ ಸಲ್ಲಿಸಿದ್ದಾರೆ. ಅವರಿಗೆ ಎಲ್ಲ ಒಂದು ಸಹಕಾರ ಸಂಘಗಳ ಅಧ್ಯಕ್ಷರ ಒಂದು ಬೆಂಬಲವನ್ನು ನೀಡಿ ಅತ್ಯಂತ ಎದ್ದಿಕೆ ಮತಗಳಿಂದ ಗೆಲ್ಲಿಸ್ಕೊಳ್ಬೇಕು ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಉತ್ಪಾದಕರ ಸಂಘಗಳ ಒಂದು ಅಧ್ಯಕ್ಷರಲ್ಲಿ ನಾನು ಮನವಿನ ಮಾಡ್ಕೊಳ್ತಾ ಇದ್ದೀನಿ. ಚುನಾವಣೆ ಸಂದರ್ಭದಲ್ಲಿ ಒಂದು ಗಂಭೀರ ಆರೋಪ ಮಾಡಿದ್ರು. ಹೌದು, ಮೀಸಲಾತಿ ಕೊಡಬೇಕು. ಎಸ್ ಸರ್, ಆ ವಿಚಾರವಾಗಿ ಇವತ್ತು ನಾನು ಬದ್ಧವಾಗಿದ್ದೀನಿ. ಸಹಕಾರ ಕ್ಷೇತ್ರಗಳಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸಹಕಾರ ಕ್ಷೇತ್ರಗಳಲ್ಲಿ ಮೀಸಲಾತಿಯನ್ನು ಕೊಡಬೇಕು ಅಂತ ನಾನು ಅವತ್ತೇ ಹೇಳಿದ್ದೀನಿ. ಇವತ್ತು ಕೂಡ ನಾವು ಬದ್ಧವಾಗಿದ್ದೀರಿ. ಕಾನೂನು ಮುಖಾಂತರ ನ್ಯಾಯಾಲಯದಲ್ಲಿ ಕೂಡ ಹೋರಾಟ ಮಾಡ್ಕೊಳ್ತಾ ಇದ್ರಿ. ಎಲ್ಲ ಒಂದು ಕಡೆ ನಮ್ಮ ಬಂಗಾರಪೇಟೆ ಶಾಸಕರಾದಂತಹ SN ನಾರಾಯಣಸ್ವಾಮಣ್ಣವರು ಆ ಒಂದು ಮೀಸಲಾತಿ ವಿರುದ್ಧ ಒಂದು ಹೋರಾಟವನ್ನು ಮಾಡ್ಕೊಂಡಿದ್ದು, ನಮ್ಮ ಪಕ್ಷದವರ ವಿರುದ್ಧನೇ ಅವರು ಒಂದು ಘೋಷಣೆಯನ್ನು ಕೂಡ ಮಾಡಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಸರ್ಕಾರದ ಅದು ನೀತಿ ನಿಯಮಗಳಿರೋದ್ರಿಂದ, ಸರ್ಕಾರ ತೀರ್ಮಾನ ತೆಗೆದುಕೊಳ್ಬೇಕಾಗಿರೋದ್ರಿಂದ ಇವತ್ತು ಸಾಧ್ಯವಾಗಿಲ್ಲ. ಆದ್ರೆ ಕೂಡ ಅವರು ಸ್ಪರ್ಧೆ ಮಾಡೋದಕ್ಕೆ ನಾಮಿನೇಷನ್ ಹಾಕಿದ್ದಾರೆ. ಅದನ್ನು ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ವಿಶೇಷವಾಗಿ ನಾನು ಶಾಸಕರಾದಂತ ಸನ್ಮಾನ್ಯ ನಮ್ಮ SN ನಾರಾಯಣಸ್ವಾಮಿ ಹತ್ರ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಅಣ್ಣ, ನೀವು ಹಿರಿಯರಿದ್ದೀರಿ, ಇದೀರ ಶಾಸಕರಿದ್ದೀರಿ, ನಮ್ಮ ಪಕ್ಷದ ಹಿರಿಯ ಶಾಸಕರಿದ್ದಾರೆ. ನಮ್ಮ ನಂಜೇಗೌಡರು ಹೇಳಿದಂಗೆ ತಾವು ಏನೇ ಕೂಡ ಬಹಿರಂಗವಾಗಿ ಚರ್ಚೆಯನ್ನ ಮಾಡದೆ ತಾವು ದಯವಿಟ್ಟು ಪಕ್ಷದ ವೇದಿಕೆಯಲ್ಲಿ ಮುಖ್ಯಮಂತ್ರಿಗಳ ಹತ್ರ, ಉಪಮುಖ್ಯಮಂತ್ರಿಗಳ ಹತ್ರ, ಸಹಕಾರ ಇಲಾಖೆ ಮಂತ್ರಿಗಳ ಹತ್ರ ಈ ವಿಚಾರವನ್ನ ಚರ್ಚೆ ಮಾಡಿ ನಮ್ಮ ಒಂದು ಜನಾಂಗಕ್ಕೆ, ಸಮುದಾಯದ ಏನು ಇದ್ದಾರೆ ನಮ್ಮ ಪರಿಶಿಷ್ಟ ಜಾತಿಯವರು ಜನಾಂಗಕ್ಕೆ, ಅವರಿಗೆ ನಾವು ವಿಶೇಷವಾದಂತಹ ಒಂದು ಸ್ಥಾನಮಾನವನ್ನ ಮತ್ತು ಸಹಕಾರಿ ಕ್ಷೇತ್ರದಲ್ಲಿ ಮೀಸಲಾತಿಯನ್ನ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ನೀವು ಹೋರಾಟ ಮಾಡಬೇಕು ಅಂತ ನಾನು ಎಲ್ಲ ಒಂದು ಆಕಾಂಕ್ಷಿಗಳ ಪರವಾಗಿ ನಾನು ಈ ಒಂದು ಸಂದರ್ಭದಲ್ಲಿ ಮನವಿನ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಂಧುಗಳೇ, ತಮ್ಗೆಲ್ಲರಿಗೂ ಗೊತ್ತಿರತಕ್ಕಂತೆ ಇವತ್ತು ಸಾಕಷ್ಟು 2 ಜಿಲ್ಲೆಗಳಲ್ಲಿ ನಿರ್ದೇಶಕ ಸ್ಥಾನಗಳಿದೆ. ಕೇವಲ ಒಬ್ಬರು ಸಹ ಈ ಒಂದು ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧೆ ಮಾಡೋದಕ್ಕೆ ನಮ್ಗೆ ಅವಕಾಶ ಸಿಗ್ತಾ ಇಲ್ಲ. ನಿಜವಾಗ್ಲೂ ಇದು ನಿರಾಶೆಯ ಸಂಗತಿ. ಅದರಿಂದ ಮುಂದಿನ ದಿನಗಳಾದ್ರೂ ಕೂಡ ಸರ್ಕಾರ ಎಚ್ಚೆತ್ತುಕೊಂಡು ಮೀಸಲಾತಿಯನ್ನ ಕೊಡಬೇಕು ಅಂತ ತಮ್ಮ ಮಾಧ್ಯಮದ ಮುಖೇನ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಬಂಗಾರಪೇಟೆ ಶಾಸಕರು ಅವರು ಮೀಸಲಾತಿ ವರ್ಗಕ್ಕೆ ಸೇರಿದ್ರು ಕೂಡ ಅವರು ಜನರಲ್ ನಲ್ಲಿ ಸ್ಪರ್ಧೆ ಮಾಡಿದ್ದಾರೆ ಸರ್. ಅವರು ರೂಪಾ ಮೇಡಮ್ ಅವರು ಆಗ್ಲಿ ಅಥವಾ ಅವರಾಗ್ಲಿ ಅವರೇನು ಮೀಸಲಾತಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇಲ್ಲ. ಮೀಸಲಾತಿ ಶಾಸಕರು ಇರ್ಬೋದು, ಆದ್ರೆ ಅವರು ಸ್ಪರ್ಧೆ ಮಾಡ್ತಾ ಇರ್ತಕ್ಕಂಥದ್ದು ಸಾಮಾನ್ಯ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದಾರೆ. ಉತ್ತಮವಾದಂತಹ ಸೌಲಭ್ಯಗಳು ದೊರೆಯಬೇಕಾದ್ರೆ ನಮ್ಮ ಕಾಂಗ್ರೆಸ್ ಬೆಂಬಲಿತ ಒಂದು ಆಡಳಿತ ಮಂಡಳಿ ಅಧಿಕಾರಕ್ಕೆ ಬಂದರೆ ಮಾತ್ರ ಇದು ಸಹಕಾರಿ ಆಗ್ತದೆ ಅಂತ ಭಾವಿಸ್ತಾ, ನಾನು ಎಲ್ಲರಿಗೂ ಕೂಡ, ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ನೀವು ಬೆಂಬಲವನ್ನು ಕೊಟ್ಟು ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳನ್ನು ನೀವು ಚುನಾವಣೆಯಲ್ಲಿ ಗೆಲ್ಲಿಸಬೇಕು ಅಂತ ನಾನು ತಮ್ಮಲ್ಲಿ ಕಳಕಳಿಯಿಂದ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ.